ಇನ್ನು ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಆ ದಿನದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತಷ್ಟು ಇನ್ಪುಟ್ಗಳನ್ನ ಕೊಡಲಿಕ್ಕೆ ಹಾಗೆ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ಮುಖಂಡರು ಕೂಡ ಜಾಯಿನ್ ಆಗ್ತಾ ಹೋಗ್ತಾರೆ. ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಪತ್ರಕರ್ತರಾದ ರಾಘವ್ ಶರ್ಮಾ ಅವರು ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರಾಘವ್, ಇವತ್ತಿನ ಬೆಳವಣಿಗೆಯಿಂದನೇ ಪ್ರಾರಂಭ ಮಾಡೋಣ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಇದೊಂದು ರೀತಿ ಮೆಗಾ ಸೀರಿಯಲ್ ರೀತಿಯಲ್ಲಿ ಆಗೋಯ್ತು ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಈ ಅಧಿಕಾರ ಹಂಚಿಕೆಯ ಜಟಾಪಟಿ. ಬಟ್ ಇವತ್ತು 5 ದಿನಗಳ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಮೀಟ್ ಮಾಡಿದ್ರು. ಇದು ಕೂಡ ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. 5 ದಿನ ಇಲ್ಲದ ಇವತ್ತು ಯಾಕೆ ಅಂತ ಹೇಳಿ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಇದನ್ನು? ನೀವು ಮೆಗಾ ಸೀರಿಯಲ್ ಅಂತ ಹೇಳಿದ್ರಿ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ 2.5 ವರ್ಷಗಳ ಹಿಂದೆ ಇದು ಈ ರೀತಿಯ ಒಂದು ಘಟನಾವಳಿಗಳು ಕರ್ನಾಟಕದಲ್ಲಿ ನಡೆಯುತ್ತೆ ಅನ್ನೋದನ್ನ ಸಾಧಾರಣವಾಗಿ ಪೊಲಿಟಿಕಲ್ ಇದನ್ನ ಕವರ್ ಮಾಡೋರು ಎಕ್ಸ್ಪೆಕ್ಟ್ ಮಾಡಿದ್ರು. ಯಾವ ರೀತಿ 2.5 ವರ್ಷದ ಹಿಂದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಹಗ್ಗ ಜಗ್ಗಾಟಗಳು ದೆಹಲಿಯಲ್ಲಿ 1 ವಾರಗಳ ಕಾಲ ನಡೆದಿತ್ತು. ಸೊ ಇದೇ ರೀತಿಯಾದಂತಹ ಹಗ್ಗ ಜಗ್ಗಾಟ ಮತ್ತೆ 2.5 ವರ್ಷದ ನಂತರ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಗ್ರಹಿಕೆ ನಮ್ಮಲ್ಲಿ ಕೂಡ ಇತ್ತು. ಸೊ ಅದೇ ರೀತಿಯ ಘಟನಾವಳಿಗಳನ್ನ ಈಗ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಇಲ್ಲಿಗ ದೆಹಲಿಗೆ ಕೂಡ ಶಿಫ್ಟ್ ಆಗ್ಬೋದು. ಒಂದು ಆರ್ಗ್ಯುಮೆಂಟ್ ಅನ್ನ ಡಿ.ಕೆ. ಶಿವಕುಮಾರ್, ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಮತ್ತೆ ತಮ್ಮ ಪಟ್ಟನ್ನು ಕೂಡ ಸಡಿಲಿಸ್ತಾ ಇಲ್ಲ. ಸೊ ಒಂದು ಮೆಸೇಜಿಂಗ್ ಕೊಡುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಈಗಾಗಲೇ ಮಾಡಿದ್ದಾರೆ. ಈಗ ನೀವು ಗಮನಿಸಿದ ಹಾಗೆ ಒಂದಿಷ್ಟು ಶಾಸಕರ ಪಡೆ ದೆಹಲಿಯಲ್ಲಿ ಕುಳಿತಿದ್ದಾರೆ. ಅವರಿಗೆ ಯಾರನ್ನು ಭೇಟಿ ಮಾಡುವಂತ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಆದ್ರೆ ಮೆಸೇಜಿಂಗ್ ಪಾಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಮೂಲಕ ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಅನ್ನ ಹೈಕಮಾಂಡ್ಗೆ ಕೊಡುವಂತ ಒಂದು ಕೆಲಸವನ್ನ ಈ ಶಾಸಕರು ಮಾಡ್ತಾ ಇದ್ದಾರೆ. ಅದನ್ನ ಎಷ್ಟರ ಮಟ್ಟಿಗೆ ಈಗಿನ ಹೈಕಮಾಂಡ್ ನಲ್ಲಿರುವಂತ ಯಾರು ಸೋಕಾಲ್ಡ್ ಲೀಡರ್ ಗಳಿದ್ದಾರೆ ಅವರು ಸೀರಿಯಸ್ ಆಗಿ ಪರಿಗಣಿಸಿದಾರಾ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಆದ್ರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ತಕ್ಷಣಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಳಿಸ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದು ವಾಸ್ತವ ಕೂಡ. ಒಂದು ಇದಕ್ಕೆ ಕಾರಣ ಬಿಹಾರ ಚುನಾವಣೆ ಫಲಿತಾಂಶದಲ್ಲಿ ಏರುಪೇರಾಗಿ ಒಂದು ವೇಳೆ ಮಹಾಗಠಬಂಧನ್ ಸರ್ಕಾರ ಬಿಹಾರದಲ್ಲಿ ಬರ್ತಿದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹಾದಿ ಬಹಳ ಸರಳವಾಗಿ ಹೋಗ್ತಿತ್ತು, ಸುಲಭವಾಗಿ ಹೋಗ್ತಿತ್ತು. ಆದ್ರೆ ಅಲ್ಲಿ ಒಂದು ಒಬಿಸಿ ಲೀಡರ್ನ ಅಥವಾ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಕಾಂಗ್ರೆಸ್ ಆಗಲಿ ಆರ್.ಜೆ.ಡಿಗೆ ಡೆಸಿಮೇಟ್ ಆಗಿದೆ. ಈಗ ರಾಷ್ಟ್ರವ್ಯಾಪಿ ಒಬ್ಬ ಪವರ್ಫುಲ್ ಒಬಿಸಿ ಲೀಡರ್ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರೋದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು. ಸೊ ಅದಲ್ಲದೆ ರಾಹುಲ್ ಗಾಂಧಿ ಕೂಡ ನೀವು ಗಮನಿಸಿರ್ಬೋದು, ಕಳೆದ 2-3 ವರ್ಷಗಳಿಂದ ಅಥವಾ 2-3 ವರ್ಷಗಳಿಂದ ಒಬಿಸಿ ಪೊಲಿಟಿಕ್ಸ್ ಅನ್ನ ಬಹಳ ಅಗ್ರೆಸಿವ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಅಧಿಕಾರಶಾಹಿಯಲ್ಲಿ ಕೂಡ ಅವರು ಎಷ್ಟು ಜನ ಇದ್ದಾರೆ ಅಂತ ಅನ್ನೋ ಒಂದು ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಮುಂದಿಟ್ಟಿದ್ರು. ಇದಕ್ಕೆ ಬಿಜೆಪಿ ಅವರು ಬಹಳ ಫಿಯರ್ಸ್ಫುಲ್ ಆಗಿ ರಿಯಾಕ್ಷನ್ ಆ ಸಂದರ್ಭದಲ್ಲಿ ಜೆ.ಪಿ. ನಡ್ಡಾ ಇರ್ಬೋದು ಎಲ್ಲರೂ ಕೊಟ್ಟಿದ್ರು. ಬಟ್ ಒಬಿಸಿ ಸೆಕ್ಷನ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಕಳೆದ 2-3 ವರ್ಷಗಳಿಂದ ಬಹಳ ಅಗ್ರೆಸಿವ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇಂಥ ಸನ್ನಿವೇಶದಲ್ಲಿ ಬಿಹಾರದಲ್ಲೂ ಕೂಡ ಒಬಿಸಿ ಲೀಡರ್ ಅನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ಆಗಿಲ್ಲ. ಸೊ ಹೀಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಹಿಂದ ವರ್ಗದ ನಾಯಕ ಆಗಿರುವಂತಹ ಕರ್ನಾಟಕದಲ್ಲಿ ಒಬಿಸಿ ಲೀಡರ್ ಮತ್ತೆ ಇತ್ತೀಚೆಗಷ್ಟೇ ಒಬಿಸಿ ಅಡ್ವೈಸರಿ ಕಾಂಗ್ರೆಸ್ನ ಒಬಿಸಿ ಅಡ್ವೈಸರಿ ಕಮಿಟಿಗೆ ಮೆಂಬರ್ ಆಗಿರುವಂತಹ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ. ಸಿದ್ದರಾಮಯ್ಯ ಅವರು ಪದತ್ಯಾಗ ಮಾಡಿದ್ರೆ ಬಹುಶಃ ಎಲ್ಲವೂ ಸುಲಭ ಆಗುತ್ತೆ. ಆದ್ರೆ ಪದತ್ಯಾಗ ಮಾಡ್ಲಿಕ್ಕೆ ಅವ್ರೇನು ಸನ್ಯಾಸಿ ಕೂಡ ಅಲ್ಲ. ಇನ್ನು ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಆ ದಿನದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತಷ್ಟು ಇನ್ಪುಟ್ಗಳನ್ನ ಕೊಡಲಿಕ್ಕೆ ಹಾಗೆ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ಮುಖಂಡರು ಕೂಡ ಜಾಯಿನ್ ಆಗ್ತಾ ಹೋಗ್ತಾರೆ. ಕಾರ್ಯಕ್ರಮದ ಭಾಗವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಪತ್ರಕರ್ತರಾದ ರಾಘವ್ ಶರ್ಮಾ ಅವರು ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರಾಘವ್, ಇವತ್ತಿನ ಬೆಳವಣಿಗೆಯಿಂದನೇ ಪ್ರಾರಂಭ ಮಾಡೋಣ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಇದೊಂದು ರೀತಿ ಮೆಗಾ ಸೀರಿಯಲ್ ರೀತಿಯಲ್ಲಿ ಆಗೋಯ್ತು ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯ ಈ ಅಧಿಕಾರ ಹಂಚಿಕೆಯ ಜಟಾಪಟಿ. ಬಟ್ ಇವತ್ತು 5 ದಿನಗಳ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಮೀಟ್ ಮಾಡಿದ್ರು. ಇದು ಕೂಡ ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. 5 ದಿನ ಇಲ್ಲದ ಇವತ್ತು ಯಾಕೆ ಅಂತ ಹೇಳಿ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಇದನ್ನು? ನೀವು ಮೆಗಾ ಸೀರಿಯಲ್ ಅಂತ ಹೇಳಿದ್ರಿ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ 2.5 ವರ್ಷಗಳ ಹಿಂದೆ ಇದು ಈ ರೀತಿಯ ಒಂದು ಘಟನಾವಳಿಗಳು ಕರ್ನಾಟಕದಲ್ಲಿ ನಡೆಯುತ್ತೆ ಅನ್ನೋದನ್ನ ಸಾಧಾರಣವಾಗಿ ಪೊಲಿಟಿಕಲ್ ಇದನ್ನ ಕವರ್ ಮಾಡೋರು ಎಕ್ಸ್ಪೆಕ್ಟ್ ಮಾಡಿದ್ರು. ಯಾವ ರೀತಿ 2.5 ವರ್ಷದ ಹಿಂದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಹಗ್ಗ ಜಗ್ಗಾಟಗಳು ದೆಹಲಿಯಲ್ಲಿ 1 ವಾರಗಳ ಕಾಲ ನಡೆದಿತ್ತು. ಸೊ ಇದೇ ರೀತಿಯಾದಂತಹ ಹಗ್ಗ ಜಗ್ಗಾಟ ಮತ್ತೆ 2.5 ವರ್ಷದ ನಂತರ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಗ್ರಹಿಕೆ ನಮ್ಮಲ್ಲಿ ಕೂಡ ಇತ್ತು. ಸೊ ಅದೇ ರೀತಿಯ ಘಟನಾವಳಿಗಳನ್ನ ಈಗ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಇಲ್ಲಿಗ ದೆಹಲಿಗೆ ಕೂಡ ಶಿಫ್ಟ್ ಆಗ್ಬೋದು.
ಒಂದು ಆರ್ಗ್ಯುಮೆಂಟ್ ಅನ್ನ ಡಿ ಕೆ ಶಿವಕುಮಾರ್ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಮತ್ತೆ ತಮ್ಮ ಪಟ್ಟನ್ನು ಕೂಡ ಸಡಿಲಿಸ್ತಾ ಇಲ್ಲ. ಸೊ ಒಂದು ಮೆಸೇಜಿಂಗ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಈಗಾಗಲೇ ಮಾಡಿದ್ದಾರೆ. ಈಗ ನೀವು ಗಮನಿಸಿದ ಹಾಗೆ ಒಂದಿಷ್ಟು ಶಾಸಕರ ಪಡೆ ದೆಹಲಿಯಲ್ಲಿ ಹೋಗಿ ಕುಳಿತಿದ್ದಾರೆ. ಅವರಿಗೆ ಯಾರನ್ನು ಭೇಟಿ ಮಾಡುವಂತ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಆದ್ರೆ ಮೆಸೇಜಿಂಗ್ ಪಾಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಮೂಲಕ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಅನ್ನ ಹೈಕಮಾಂಡ್ಗೆ ಕೊಡುವಂತ ಒಂದು ಕೆಲಸವನ್ನ ಈ ಶಾಸಕರು ಮಾಡ್ತಾ ಇದ್ದಾರೆ. ಅದನ್ನ ಎಷ್ಟರ ಮಟ್ಟಿಗೆ ಈಗಿನ ಹೈಕಮಾಂಡ್ ನಲ್ಲಿರುವಂತ ಯಾರು ಸೋಕಾಲ್ ಲೀಡರ್ ಗಳಿದ್ದಾರೆ ಅವರು ಸೀರಿಯಸ್ ಆಗಿ ಪರಿಗಣಿಸಿದಾರಾ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಆದ್ರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಳಿಸ್ಲಿಕ್ಕೆ ಸಾಧ್ಯನೂ ಇಲ್ಲ, ಅದು ವಾಸ್ತವ ಕೂಡ. ಒಂದು ಇದಕ್ಕೆ ಕಾರಣ ಬಿಹಾರ ಚುನಾವಣೆ ಫಲಿತಾಂಶದಲ್ಲಿ ಏರುಪೇರಾಗಿ ಒಂದು ವೇಳೆ ಮಹಾಗಠಬಂಧನ್ ಸರ್ಕಾರ ಬಿಹಾರದಲ್ಲಿ ಬರ್ತಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾದಿ ಬಹಳ ಸರಳವಾಗಿ ಹೋಗ್ತಿತ್ತು, ಸುಲಭವಾಗಿ ಹೋಗ್ತಿತ್ತು. ಆದ್ರೆ ಅಲ್ಲಿ ಒಂದು ಒಬಿಸಿ ಲೀಡರ್ನ ಅಥವಾ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಕಾಂಗ್ರೆಸ್ ಆಗಲಿ RJD ಡೆಸಿಮೇಟ್ ಆಗಿದೆ. ಈಗ ರಾಷ್ಟ್ರವ್ಯಾಪಿ ಒಬ್ಬ ಪವರ್ಫುಲ್ ಒಬಿಸಿ ಲೀಡರ್ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರೋದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು. ಸೊ ಅದಲ್ಲದೆ ರಾಹುಲ್ ಗಾಂಧಿ ಕೂಡ ನೀವು ಗಮನಿಸಿರ್ಬೋದು, ಕಳೆದ 2-3 ವರ್ಷಗಳಿಂದ ಅಥವಾ 2-3 ವರ್ಷಗಳಿಂದ ಒಬಿಸಿ ಪೊಲಿಟಿಕ್ಸ್ ಅನ್ನ ಬಹಳ ಅಗ್ರೆಸಿವ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಅಧಿಕಾರಶಾಹಿಯಲ್ಲಿ ಕೂಡ ಅವರು ಎಷ್ಟು ಜನ ಇದ್ದಾರೆ ಅಂತ ಅನ್ನೋ ಒಂದು ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಮುಂದಿಟ್ಟಿದ್ರು. ಇದಕ್ಕೆ